ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಪರಿಹಾರವನ್ನು ತಪ್ಪದೆ ಸೋಮವಾರ ರಾತ್ರಿಗೆ ನೀವೇನಾದರೂ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಮುಖ್ಯವಾಗಿ ನೆರವೇರುತ್ತೆ. ಎಷ್ಟೋ ಕೋರಿಕೆಗಳು ನೆರವೇರುತ್ತೆ. ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಒಂದು ಸಾಲ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ನೆಮ್ಮದಿ ಕಳ್ಕೊಳ್ತೀವಿ. ಪದೇ ಪದೇ ನಮಗೆ ಒಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಬಂದು ತಟ್ಟುತ್ತೆ. ಪ್ರತಿಯೊಂದರಲ್ಲೂ ಕೂಡ ನಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ಪೆಟ್ಟು ಬೀಳ್ತಾನೆ ಇರುತ್ತೆ. ಆ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಅತ್ಯದ್ಭುತವಾದ ಪರಿಹಾರ ಇದಾಗಿದೆ. ಏಕೆಂದರೆ ನಾವು 5 ರೂಪಾಯಿ ಕಾಯಿನನ್ನು ತಗೊಳ್ತಾ ಇದ್ದೀವಿ. ಲೋಹದ ಪರಿಹಾರ ರಹಸ್ಯ ಶಾಸ್ತ್ರಗಳಲ್ಲೇ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಿರುವಂಥ ಈ ಲೋಹದ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರಿಗೆ ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರುವಂಥ ಸೂಚನೆ ಸಿಗುತ್ತೆ ಅಂತ ಹೇಳಬಹುದು. ಸೋಮವಾರ ಶಿವಸ್ವಾಮಿಯ ಅತ್ಯದ್ಭುತವಾದ ದಿನ ಇದಾಗಿದೆ. ಶಿವಸ್ವಾಮಿ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಆ ಭಗವಂತನನ್ನು ನಾವು ಕೇಳ್ಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಹತ್ತಿರದಲ್ಲೇ ಶಿವಾಲಯಗಳು ಇದ್ದಾಗ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ಅಭಿಷೇಕವನ್ನು ಮಾಡಿದ್ರೆ ಸಾಕು, ಏನೇ ಕೇಳಿಕೊಂಡ್ರು ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಅದರಿಂದ ಹೊರಗಡೆ ಬರುವಂಥ ಮಹಾ ಅದ್ಭುತ ನಡೆಯುತ್ತೆ ಅಂತ ಹೇಳಬಹುದು. ಅದಕ್ಕೆ ಈ ದಿನಗಳಲ್ಲಿ ಯಾವುದೇ ಪರಿಹಾರ ನೀವು ಮಾಡ್ಕೊಂಡು ನೋಡಿ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ತುಂಬ ಜನಕ್ಕೆ ಸಾಲದಿಂದ ಹೊರಗಡೆ ಬರಬೇಕು. ನಾವು 1000ದ ಸಾಲ ಮಾಡ್ಕೊಂಡಿದ್ದೀವಿ ಅಥವಾ ಲಕ್ಷದ ಸಾಲ ಮಾಡ್ಕೊಂಡಿದ್ದೀವಿ, ಕೋಟಿ ಸಾಲ ಮಾಡ್ಕೊಂಡಿದ್ದೀವಿ. ಈ ರೀತಿ ಅವರವರ ಸಮಸ್ಯೆಗಳಿಗೆ ಅನುಗುಣವಾಗಿ ಸಾಲವನ್ನು ಮಾಡ್ಕೊಂಡಿರ್ತಾರೆ. ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ, ಒಡವೆಯನ್ನು ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ, ಗಿರ್ವಿ ಇಟ್ಟಿರ್ತೀವಿ. ಒಂದ್ರ ಮೇಲೆ ಒಂದು ಪೆಟ್ಟು ಬೀಳ್ತಾನೆ ಇರುತ್ತೆ. ತುಂಬ ಜನಕ್ಕೆ ತಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಸ್ನೇಹಿತರೆ. ಅಂತಹವರು ಈ ಪರಿಹಾರವನ್ನೇನಾದರೂ ಮಾಡಿಕೊಂಡಿದ್ದೆ ಆದರೆ ಗುರುಬಲ ಜಾಸ್ತಿ ಆಗುತ್ತೆ. ಎಲ್ರಿಗೂ ಕೂಡ ಗುರುಬಲ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ. ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ. ಅರಿಶಿಣ ಬಂದು ಗುರುಬಲವನ್ನು ಗಟ್ಟಿ ಮಾಡುತ್ತೆ. ಚಿನ್ನವನ್ನು ತಗೊಳ್ಳುವಂಥ ಯೋಗ, ಪ್ರತಿ ಬಾರಿ ಚಿನ್ನದ ಯೋಗ ಕೂಡಿ ಬರುತ್ತೆ. ಈಗಿನ ಕಾಲದಲ್ಲಿ ಚಿನ್ನವನ್ನು ತಗೊಳ್ಬೇಕು ಅಂದರೂ ಕೂಡ ಸಾಕಷ್ಟು ಒದ್ದಾಡಬೇಕು. ಇದ್ರ ಜೊತೆ ವೀಳ್ಯದೆಲೆಯನ್ನು, ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ತಗೊಳ್ಳಿ. ವೀಳ್ಯದೆಲೆ ಬಂದು ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೂ ಪ್ರಥಮವಾಗಿ ಪೂಜೆಗಳಿಗೆ ತಗೊಳ್ಳುವಂಥದ್ದು. ಇದನ್ನು ನಾವು ತಗೊಂಡಿದ್ದೆ ಆದರೆ ಲಕ್ಷ್ಮೀ ದೇವಿ, ಸರಸ್ವತಿ ದೇವಿಯ ಆಶೀರ್ವಾದ ಇದರಲ್ಲಿ ಸಿಗುತ್ತೆ ಅಂತ ಹೇಳಬಹುದು. ತೊಟ್ಟು ತುದಿ ಮುರಿಯಬಾರ್ದು. ಚೆನ್ನಾಗಿರುವಂಥದ್ದನ್ನು ಒಂದೇ ಒಂದು ಎಲೆಯನ್ನು ತಗೊಳ್ಳಿ, ತೊಂದರೆ ಇಲ್ಲ. ಪೂಜೆಗೆ ನಾವು ಹೇಗಿದ್ದರೂ ಬಳಸ್ತಾ ಇರ್ತೀವಿ, ಎಲೆ ಇರುತ್ತೆ. ವೀಳ್ಯದೆಲೆಯಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಇದೆ ನೋಡಿ, ಅದು ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಮೊದಲು ಹೋಗಲಾಡಿಸುತ್ತೆ. ಆ ಸಮಸ್ಯೆಗಳಿಂದ ಹೊರಗಡೆ ಬರುವಂತೆ ನಮಗೆ ಅದರ ಲಕ್ಷಣಗಳನ್ನು ಸೂಚಿಸುತ್ತೆ. ಪ್ರತಿ ಬಾರಿ ನಾವು ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀವಿ, ಭಗವಂತನು ನಮ್ಮ ಕೈ ಬಿಟ್ಬಿಟ್ನು ಅಂತ ಅಂದ್ಕೊಳ್ತಾ ಇರ್ತೀವಿ. ಇಲ್ಲ, ಅದರಿಂದ ಎಷ್ಟೋ ಪರೀಕ್ಷೆಗಳು ನಮಗೆ ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಚೆನ್ನಾಗಿರುವಂಥ ಈ ಪರಿಹಾರವನ್ನು ಸೋಮವಾರ ಸಂಜೆ ರಾತ್ರಿಗೆ ನೀವು ಮಾಡ್ಕೊಳ್ಳಿ. 5 ರೂಪಾಯಿ ಕಾಯಿನ್ ಇರುತ್ತೆ, ಅದನ್ನು ತೊಳ್ಕೊಂಡಿದ್ದೆ ಕ್ಲೀನಾಗಿ ತಗೊಳ್ಬೇಕು. ಸ್ವಲ್ಪ ಅರಿಶಿಣವನ್ನು ಒಂದು ಬಟ್ಲಲ್ಲಿ ಹಾಕಿ, ಸ್ವಲ್ಪ ಗಂಧ ಇದ್ದರೆ ಹಾಕಿ. ಗಂಧ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬಹುದು, ತೊಂದರೆ ಇಲ್ಲ. ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀವು ಪಚ್ಚಕರ್ಪೂರ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಬಹುದು ಪುಡಿ ಮಾಡಿ. ಪಚ್ಚಕರ್ಪೂರ ಇಲ್ಲ ಅಂತ ಹೇಳಿದ್ರೆ ಸಾಧಾರಣವಾದಂಥ ಕರ್ಪೂರವನ್ನು ಬೇಕಾದರೆ ಹಾಕ್ಕೊಳ್ಬಹುದು. ಸ್ವಲ್ಪ ಹಸಿ ಹಾಲನ್ನು ಒಂದು ಚಿಕ್ಕ ಸ್ಪೂನಷ್ಟು ಇದರಲ್ಲಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಆಗ ಇದು ಎಲ್ಲ
ಶಕ್ತಿ ಕೂಡಿರುವಂಥ ನಮ್ಮ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುವಂತೆ. ಯಾಕಂದರೆ ಮನೆಯಲ್ಲಿ ಸಮೃದ್ಧಿ ಆಗಬೇಕು ಅಂದರೆ ಹಾಲು ಅದರ ಸಂಕೇತ. ಅದನ್ನು ತಗೊಳ್ಳಿ, ಗುರುಬಲ ಹೆಚ್ಚಾಗುತ್ತೆ ಹಾಗೂ ಸೂರ್ಯ ದೇವರ ಆಶೀರ್ವಾದ ಸಿಗುತ್ತೆ. ಗಂಧ ಹಾಗೂ ಅರಿಶಿಣವನ್ನು ಮಿಕ್ಸ್ ಮಾಡಿ ನಾವು ಪಚ್ಚಕರ್ಪೂರವನ್ನು ತಗೊಳ್ಳೋದ್ರಿಂದ, ಪಚ್ಚಕರ್ಪೂರ ಬಂದು ಕಲಿಯುಗದ ಭಗವಂತನ ಶ್ರೀ ಮಹಾವಿಷ್ಣುವಿಗೆ ಪ್ರತಿನಿತ್ಯ ಪಚ್ಚಕರ್ಪೂರದಿಂದ ಆರತಿ ಬೆಳಗ್ತಾರೆ ಹಾಗೂ ಮುಖ್ಯವಾಗಿ ಇದನ್ನು ಪ್ರಸಾದಗೆ ಕೂಡ ಬಳಸ್ತಾರೆ ಸ್ನೇಹಿತರೆ. ಈ ರೀತಿ ಸುಗಂಧ ಭರಿತವಾಗಿರುವಂಥ ಪಚ್ಚಕರ್ಪೂರವನ್ನು ನಾವು ತಗೊಂಡು ಇಷ್ಟು ವಸ್ತುಗಳನ್ನು ಮಿಕ್ಸ್ ಮಾಡಿದ್ದೆ 5 ರೂಪಾಯಿ ಕಾಯಿನನ್ನು ನಾವು ಇದರಲ್ಲಿ ಡಿಪ್ ಮಾಡಬೇಕು. ಅಂದರೆ ಅರಿಶಿಣದ ಪೇಸ್ಟ್ ಇರುತ್ತೆ, ಅದರ ಒಳಗಡೆ ಡಿಪ್ ಮಾಡಿದ್ದೆ ವೀಳ್ಯದೆಲೆಯ ಮೇಲೆ ಈ ರೀತಿ ಆ 4 ಕಾಯಿನ್ಸನ್ನು ಇಡಬೇಕು. ಈ ಥರ ಇಟ್ಟಾಗ ಲಕ್ಷ್ಮೀ ದೇವಿಯನ್ನು ನಾವು ತಾಯಿ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡು ಈ ರೀತಿ ಕೇಳ್ಕೊಳ್ಳಿ. ಸಾಲದ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರ್ತೀವಿ. ಸಾಲವನ್ನು ನಾವೇ ಅಷ್ಟು ಶಕ್ತಿ ಬರುತ್ತೆ, ಸಾಲ ತೀರಿಸಿ ರಿಟರ್ನ್ ನಾವೇ ಸಾಲ ಕೊಡುವ ಮಟ್ಟಕ್ಕೆ ಬೆಳೀತೀವಿ ಅಂತ ಹೇಳಬಹುದು. ಯಾಕಂದರೆ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡು ಸುಮಾರು ಜನ ಲಾಭವನ್ನು ಕಂಡುಕೊಂಡಿದ್ದಾರೆ. ಆದಾಯದ ಮಾರ್ಗಗಳು ಸೃಷ್ಟಿಯಾಗುತ್ತೆ, ಆದಾಯ ಜಾಸ್ತಿಯಾಗುತ್ತೆ. ಅದಕ್ಕೆ ಇಷ್ಟು ನೀವು ಮಾಡಿಕೊಂಡು ತದನಂತರ ಇದನ್ನು ಪ್ಲೇಟಲ್ಲಿ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಇಡಬೇಕು. ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡಿದ್ದೆ ಈ ರೀತಿ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ತದನಂತರ ಇದನ್ನು ನೀವು ಮಾರನೇ ದಿನ ಆಗಿರಬಹುದು ಅಥವಾ 3 ದಿನ ಬಿಟ್ಟಾದರೂ ಪರವಾಗಿಲ್ಲ, ತಗೊಂಡೋಗಿದ್ದೆ ಎಲ್ಲಾದರೂ ಹತ್ತಿರದಲ್ಲೇ ಯಾವುದೇ ದೇವಾಲಯ ಇದ್ದರೂ ಪರವಾಗಿಲ್ಲ, ಆ ಆಲಯದ ಉಂಡಿಗೆ ಹಾಕಬೇಕು ಸ್ನೇಹಿತರೆ. ನಾವು ಹಾಗೆ ಬಿಟ್ಬಿಡಬಾರ್ದು. ಅಕಸ್ಮಾತು ನೀವು 1 ವಾರದವರೆಗೂ ಅದನ್ನು ಮುಟ್ಟೋದಕ್ಕಾಗೋದಿಲ್ಲ ಅಂತೇನಾದರೂ ಇದ್ದರೂ ತೊಂದರೆ ಇಲ್ಲ, ಇದನ್ನು ತೊಳಿಬಾರ್ದು. ಒಣಗೋಗಿರುತ್ತೆ ಎಲೆ ಅಷ್ಟು ವಾರದ ಒಳಗಡೆ. ಮತ್ತು ಆ ಪೇಸ್ಟ್ ಎಲ್ಲ ಇರುತ್ತಲ್ವ, ಅದನ್ನು ನೀವು ಸುಮ್ಮನೆ ಕೈಯಲ್ಲಿ ಮಾತ್ರ ತೆಗೆದುಬಿಡಿ, ತೊಳೆಯೋದಕ್ಕೆಲ್ಲ ಹೋಗಬಾರ್ದು. ಆ ಶಕ್ತಿ ನಾವು ಅದರೊಳಗಡೆ ತುಂಬಿರ್ತೀವಿ, ನಮ್ಮ ಕೋರಿಕೆಗಳನ್ನು ಇಷ್ಟಾರ್ಥಗಳನ್ನು ಹೇಳ್ಕೊಂಡಿರ್ತೀವಿ. ಅದಕ್ಕೆ ಒಂದು ಶಕ್ತಿ ಅನ್ನೋದು ಬಂದಿರುತ್ತೆ. ತದನಂತರ ಇವುಗಳನ್ನು ನೀವು ದೇವಾಲಯದ ಉಂಡಿಗೆ ಹಾಕಿ ಬಂದರೆ ಬೇಗ ಶೀಘ್ರದಲ್ಲೇ ನಿಮ್ಮ ಕೋರಿಕೆಗಳು ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ, ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ ಈ ಪರಿಹಾರ. ಇದನ್ನು ಮಾಡಿಕೊಂಡು ಯಾರಿಗೂ ಕೂಡ ನೀವು ತಿಳಿಸೋದಕ್ಕೆ ಹೋಗಬೇಡಿ ಅಷ್ಟು ಬೇಗ. ಅಂದರೆ ಈ ಪರಿಹಾರ ಮಾಡ್ತಾಯಿದ್ದೀವಿ ಅಥವಾ ಮಾಡಿದ್ದೀವಿ ಅಂತ, ಇದರಿಂದ ನಿಮಗೆ ಒಳ್ಳೆಯದಾಗಿದೆ ಅಂದಾಗ ನೀವು ತಿಳಿಸಬಹುದು. ಯಾಕಂದರೆ ನರದೃಷ್ಟಿ ಅನ್ನುವಂಥದ್ದು ಬಹಳ ಕೆಟ್ಟದ್ದಾಗಿರುತ್ತೆ. ಅದಕ್ಕೆ ರಹಸ್ಯವಾಗಿ ಮಾಡಿಕೊಂಡು ನೋಡಿ.